ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಎಐಸಿಟಿಇ ಆಕ್ಟಿವಿಟಿ ಪಾಯಿಂಟ್ಸ್ ಬಗ್ಗೆ ವಿಟಿಯು ಹೊಸ ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ದಾರೆ. ಈ ಸರ್ಕ್ಯುಲರ್ ಅಲ್ಲಿ ಇಂಪಾರ್ಟೆಂಟ್ ರೂಲ್ಸ್ ಅನೌನ್ಸ್ ಮಾಡಿದ್ದಾರೆ. ಆ ಪ್ರತಿಯೊಂದು ನಾನು ನಿಮಗೆ ಕ್ಲಿಯರ್ ಆಗಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೇನೆ. ಓಕೆ, ವಿಟಿಯು ಹೇಳಿರೋ ಪ್ರಕಾರ ಎಐಸಿಟಿಇ ಆಕ್ಟಿವಿಟಿ ಪಾಯಿಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಜನವರಿ 2026 ಇಂದ ಯೂನಿವರ್ಸಿಟಿಯಲ್ಲಿ ಆಪರೇಷನಲ್ ಆಗಿದೆ ಅಂತೆ. ಇದನ್ನ ಸ್ಟೂಡೆಂಟ್ ಆಕ್ಟಿವಿಟಿ ಪಾಯಿಂಟ್ಸ್ ನ ಮ್ಯಾನೇಜ್ ಮಾಡೋಕೆ, ಮಾನಿಟರ್ ಮಾಡೋಕೆ ಮತ್ತೆ ವೆರಿಫೈ ಮಾಡೋಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ವೆರಿಫಿಕೇಶನ್ ಆಫ್ ಪೆಂಡಿಂಗ್ ಆಕ್ಟಿವಿಟಿ ಕ್ರೆಡಿಟ್ಸ್ ಅಂತ ಇದೆಯಲ್ಲ. ಸೊ ಈ ಒಂದು ಪಾಯಿಂಟ್ ಅನ್ನ ನಿಮಗೆ ಬಹಳ ಸಿಂಪಲ್ ಆಗಿ ತಿಳಿಸ್ತೀನಿ ನೋಡ್ರಿ. ಇಪಿಟಿಎಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಕಂಡಕ್ಟ್ ಆಗಿರುವ ಆಕ್ಟಿವಿಟೀಸ್ ಇದ್ರೆ ಅವುಗಳನ್ನ ರೆಸ್ಪೆಕ್ಟಿವ್ ಕಾಲೇಜ್ ಕೋಆರ್ಡಿನೇಟ್ಸ್ ವೆರಿಫೈ ಮಾಡಬೇಕು. ವೆರಿಫಿಕೇಶನ್ ಆದ್ಮೇಲೆ ಮಾತ್ರ ಬ್ಯಾಲೆನ್ಸ್ ಆಕ್ಟಿವಿಟಿ ಪಾಯಿಂಟ್ಸ್ ನ ಸ್ಟೂಡೆಂಟ್ಸ್ ಗೆ ಅವಾರ್ಡ್ ಮಾಡ್ತಾರೆ. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಜನರೇಷನ್ ಆಫ್ ಎಐಸಿಟಿಇ ಆಕ್ಟಿವಿಟಿ ಪಾಯಿಂಟ್ ಸರ್ಟಿಫಿಕೇಟ್ ಅಂತಿದೆ. ಸೊ ಸರ್ಟಿಫಿಕೇಟ್ ಪ್ರತಿ ಸೆಮಿಸ್ಟರ್ ಮುಗಿದ್ಮೇಲೆ ಜನರೇಟ್ ಮಾಡಲಾಗುತ್ತೆ. ಸೊ ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ, ಸೊ ಇದರಿಂದ ಸ್ಟೂಡೆಂಟ್ಸ್ ಆಕ್ಟಿವಿಟಿ ರೆಕಾರ್ಡ್ಸ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ, ಮಾನಿಟರ್ ಮಾಡೋಕೆ, ಟ್ರ್ಯಾಕ್ ಮಾಡೋಕೆ. ಸೊ ಆ ಒಂದು ರೀಸನ್ಗೋಸ್ಕರ ಪ್ರತಿ ಸೆಮಿಸ್ಟರ್ಗೆ ನಿಮಗೆ ಸರ್ಟಿಫಿಕೇಟ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಎಪಿಟಿಎಸ್ ಅಪ್ಲಿಕೇಶನ್ ಅಲ್ಲಿ ಇವೆಂಟ್ ಕ್ರಿಯೇಟ್ ಮಾಡೋದು ಮತ್ತು ಆಕ್ಟಿವಿಟಿ ಎಂಟ್ರಿ ಮಾಡೋದು ಅಫಿಷಿಯಲ್ ವರ್ಕಿಂಗ್ ಅವರ್ಸ್ ಅಲ್ಲಿ ಮಾತ್ರ, ಅಂದ್ರೆ ಮಾರ್ನಿಂಗ್ 8 ಇಂದ ಈವ್ನಿಂಗ್ 5 ವರೆಗೂ ಮಾತ್ರ ಅಲೋ ಮಾಡ್ತಾರೆ. ಸೊ ಇದಕ್ಕಿಂತ ನೀವು ಜಾಸ್ತಿ ಲೈಕ್ 6 ತನ ಅಥವಾ 8 ವರೆಗೂ ನೈಟ್, ಇಲ್ಲಂತಂದ್ರೆ ಮಾರ್ನಿಂಗ್ 7 ಆ ರೀತಿ 7 AM ಗೆ ಅರ್ಲಿ ಸ್ಟಾರ್ಟ್ ಮಾಡೋದು. ಸೊ ಈ ರೀತಿ ಮಾಡಿದ್ರೆ ಅವೆಲ್ಲ ಕೌಂಟ್ ಆಗಂಗಿಲ್ಲ. ಓಕೆ, ಸೊ ಇದರಿಂದ ಅವ್ರಿಗೆ ಬಹಳ ಈಸಿಯಾಗಿ ವೆರಿಫಿಕೇಶನ್ ಮಾಡೋದು, ಮಾನಿಟರ್ ಮಾಡೋದು ಬಹಳ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಪ್ರಿಪರೇಟರಿ ಅವರ್ಸ್ ಬಗ್ಗೆ. ಸೊ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಕ್ಟಿವಿಟೀಸ್ ಆರ್ಗನೈಸ್ ಮಾಡೋಕೆ ಅಥವಾ ಪಾರ್ಟಿಸಿಪೇಟ್ ಮಾಡೋಕೆ ಸ್ಪೆಂಡ್ ಮಾಡಿದ ಪ್ರಿಪರೇಟರಿ ಅವರ್ಸ್ ಕನ್ಸಿಡರ್ ಮಾಡಬಹುದು. ಆದ್ರೆ ಒಂದು ಆಕ್ಟಿವಿಟಿಗೆ ಮ್ಯಾಕ್ಸಿಮಮ್ 20 ಪ್ರಿಪರೇಟರಿ ಅವರ್ಸ್ ಮಾತ್ರ ಅಲೋ ಮಾಡ್ತಾರೆ. ಸೊ ಇದಕ್ಕೆ ಕಾಲೇಜ್ ಕೋಆರ್ಡಿನೇಟ್ ವೆರಿಫಿಕೇಶನ್ ಕಂಪಲ್ಸರಿ ಇರುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಅಷ್ಟೇ 4 ಪಾಯಿಂಟ್ಸ್ ಇದಾವೆ. ಅಂಡ್ ಈ ಒಂದು ರೂಲ್ಸ್ ಅನ್ನೋದು ಏನಿದೆ ಎಲ್ಲ ಆಟೋನಮಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಸರ್ಕ್ಯುಲರ್ ನಿಮಗೆ ಬೇಕಿದ್ದಲ್ಲಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ, ಆದಷ್ಟು ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.